ಈಗ ಇವಳು ಸವತಿಯಾಗಿ ಸವತಿಯಂತೆ ನಡ್ಕೊಳ್ತಾ ಇದ್ದಾಳೆ, ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗಬಾರ್ದು. ಗಂಡನಿಗೂ ಗೊತ್ತಾಗಬಾರ್ದು, 4 ಜನಕ್ಕೂ ಗೊತ್ತಾಗಬಾರ್ದು. ಅವನನ್ನು ನೋಡಿದರೆ ಇವನು ಉಳಿಯೋಲ್ಲ ಅಂತ ಇಡೀ ಜಗತ್ತು ತೀರ್ಮಾನ. ಹಾಗಾಗಿ ಅವನ ಹೆಸರೇ ಬಿಟ್ಟೋಗಿ ಬಾಲ ವಿನಷ್ಟಕ ಅಂತ ಕರಿತಾ ಇದ್ರು ಅವನನ್ನು. ಆದರೆ ಅವಳೇನು ಮಾಡ್ತಾ ಇದ್ಲು ಅಂತ ಅಂದರೆ, ತನ್ನ ಮಗನ ಚೆನ್ನಾಗಿ ನೋಡ್ಕೋತಾ ಇದ್ಲು, ಸವತಿ ಮಗನ ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ಇವರಿಗೆ ಅಪೇಕ್ಷೆಯೂ ಇಲ್ಲ, ಹಾಗೆ ಹುಟ್ಟಿದವಳು ಅಲ್ಲ. 2 ದಿನ ಆಯಿತು, 3 ದಿನ ಆಯಿತು, 15 ದಿನ ಆಯಿತು, ನಿತ್ಯ ಇದೆ ಹೇಳೋದು. ನಿತ್ಯ ಇದೆ ಹೇಳೋದು ಅಷ್ಟೇ, ಮತ್ತೇನಿಲ್ಲ, ಅಷ್ಟೇ ಹೇಳ್ಬಿಟ್ಬಿಡೋದು. ಅನುಮಾನ ಬೆಳೀತಾ ಹೋಯಿತು. ಆ ಅನುಮಾನ ಬೆಳೀತಾ ಹೋದಾಗೆ ಅನುಮಾನಕ್ಕೆ ಸಾಕ್ಷಿನೂ ಸಿಗಲಿಲ್ಲ, ಇವನ್ ದಿನ ಹೇಳೋದು ಬಿಡಲಿಲ್ಲ. ಅವಳು ಎಷ್ಟು ಸ್ಮಾರ್ಟ್, ಅವಳಿಗಿಂತ ಓವರ್ ಸ್ಮಾರ್ಟಾಗಿ ಇವನು ಕೆಲಸ ಮಾಡಿದ್ನಲ್ಲ. ಅವಳೆಂತ ಕ್ರೂರಿಯಾಗಿ ಊರ್ನವರಿಗೆಲ್ಲ ಕ್ರೂರಿ ಅಲ್ಲ, ಅವಳು ಒಬ್ಬನ ವಿಷಯದಲ್ಲಿ ಮಾತ್ರ ಕ್ರೂರಿ. ಅವತ್ತು ತುಂಬ ವಿಶೇಷವಾಗಿ ಅವನಿಗೆ ಇಷ್ಟವಾದದ್ದು ಯಾವುದು ಅಂತ ಗೊತ್ತಿತ್ತಲ್ಲ, ಅದೇ ಅಡುಗೆ ಮಾಡಿ ಇವಳೇ ಊಟ ಎಲ್ಲ ಮಾಡಿಸಿದ್ಲು. ಅಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ನಿಂಗೇನಾದರೂ ಗೊತ್ತಾ ಅಂತ ಕೇಳಿದ್ಲು. ನೀನು ಇವತ್ತು ನನ್ನನ್ನು ನೋಡ್ಕೊಂಡಿಯಲ್ಲ, ಹೀಗೆ ಎಲ್ಲ ದಿನ ನೋಡ್ಕೊಳ್ಳೋದಾದರೆ ನಾ ಏನಾಗಿದೆ ಅಂತ ಹೇಳ್ತೀನಿ. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಕಥಾ ಸಂಚಯ ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ಅವರ ಜೊತೆ ಒಂದಿಷ್ಟು ಹೊತ್ತು ಕಾಲ ಕಳಿತ ಕಥೆಯನ್ನು ಕೇಳೋ ಸಮಯ. ನೀವು ಕೂಡ ಇದಕ್ಕೋಸ್ಕರ ಕಾಯ್ತಾ ಇರ್ತೀರಾ ಅಂತ ನಮಗೂ ಗೊತ್ತು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಇವತ್ತು ಯಾವ ಕಥೆ ಮತ್ತು ಕಥೆಯ ಹಿಂದಿನ ಸಂದೇಶಕ್ಕೋಸ್ಕರ ಕಾಯ್ತಾ ಇದ್ದೀವಿ? ಕಥಾ ಸರಿತ್ ಸಾಗರದ ಒಂದು ಕಥೆ. ಒಬ್ಬ ರುದ್ರಶರ್ಮಾ ಅಂತ ಒಬ್ಬ ಇದ್ದ. ಅರಮನೆಯಲ್ಲಿ ಯಾವುದೋ ಕೆಲಸ ಮಾಡ್ತಾ ಇದ್ದ, ಉದ್ಯೋಗಿ ಆಗಿದ್ದ ಅರಮನೆಯಲ್ಲಿ. ಬೇಕಾದಷ್ಟು ಸಂಪತ್ತು ಎಲ್ಲ ಇತ್ತು, ಚೆನ್ನಾಗೇ ಬದುಕೊಂಡಿದ್ದ. ಅವನಿಗೆ 2 ಪತ್ನಿಯರಿದ್ದರು. ಅದರಲ್ಲಿ ಒಬ್ಬಳು ಹಿರಿಯಳು, ಒಬ್ಬಳು ಕಿರಿಯಳು. ಹಿರಿಯವಳಿಗೆ ಒಂದು ಮಗು ಆಗಿತ್ತು, ಕಿರಿಯವಳಿಗೂ ಮಗು ಆಯಿತು. ಆದರೆ ಮಗು ಹೆತ್ತು ತಾಯಿ ಸತ್ತೋಗ್ಬಿಟ್ಲು. ಈಗ ಅವನ ಹಿರಿಯ ಹೆಂಡತಿಯೇ 2 ಮಕ್ಕಳನ್ನು ನೋಡಿಕೊಳ್ಬೇಕು. ಇವನ ಅರಮನೆಯಲ್ಲಿ ಉನ್ನತವಾದ ಅಧಿಕಾರದಲ್ಲಿದ್ದ, ಅವನು ಆ ಕಡೆನೇ ಒತ್ತಡದಲ್ಲಿರ್ತಾ ಇದ್ದ. ಸಹಜವಾಗಿ ಅವಳು ನೋಡ್ಕೊಳ್ಬೇಕು. ಆದರೆ ಅವಳೇನು ಮಾಡ್ತಾಯಿದ್ಲು ಅಂತ ಅಂದರೆ, ತನ್ನ ಮಗನ ಚೆನ್ನಾಗಿ ನೋಡ್ಕೋತಾ ಇದ್ಲು, ಸವತಿ ಮಗನ ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ಕೆಲವೊಮ್ಮೆ ಉಲ್ಟಾ ಆಗೋದು ಇದೆ, ಅಪರೂಪಕ್ಕಿದೆ. ಸೀತೆಯ ವಿಷಯ ಇದೆಯಲ್ಲ, ಇದೆಯಲ್ಲ, ಅವಳು ಸಿಕ್ಕವಳು ಜನಕನಿಗೆ. ಜನಕನ ಪತ್ನಿ ಇಬ್ಬರಿಗೂ ಇವಳು ಸಿಕ್ಕವಳು ಸೀತೆ. ಅವರ ಮಗಳು ಯಾರು ಅಂದರೆ ಊರ್ಮಿಳೆ. ಆದರೆ ಅವರು ಸೀತೆಗೆ ಪ್ರಶಸ್ತಿ ಕೊಟ್ಟಿದ್ದಲ್ಲಿ. ಈಗ ಅವರಲ್ಲಿ ಶಿವಧನಸ್ಸಿತ್ತು, ಪರಂಪರೆಯಿಂದ ಬಂದಿದ್ದು. ಅದನ್ನು ಮುರಿದವರಿಗೆ ಮಗಳು ಕೊಡ್ತೀನಿ ಅನ್ನುವ ಸವಾಲು ಒಡ್ಡಿದ್ದು ತಮ್ಮ ಮಗಳು ಊರ್ಮಿಳೆಯ ವಿಷಯಕ್ಕಲ್ಲ, ಸೀತೆಯ ವಿಷಯಕ್ಕೆ. ಹಾಗಾಗಿ ಅಲ್ಲಿ ಒಂದು ದೊಡ್ಡ ಉದಾಹರಣೆ, ದೊಡ್ಡ ಬಹಳ ಮುಖ್ಯ ಉದಾಹರಣೆ. ಅಂಥ ಉದಾಹರಣೆಗಳು ಸಾಕಷ್ಟಿವೆ. ದ್ರೌಪದಿ ಕಥೆ ಕೂಡ. ಈಗ ದ್ರೌಪದಿ ದೃಪದ ಅಥವಾ ಅವನ ರಾಣಿಯ ಹಾಗೆ ಹುಟ್ಟಿದ ಮಗಳೇ ಅಲ್ಲ. ಅವನು ದ್ರೋಣರನ್ನು ಸೋಲಿಸುವ ಮಗ ಬೇಕು ಅಂತ ಯಾಗ ಮಾಡ್ತಾ ಇದ್ದಾಗ ಯಜ್ಞದಿಂದ ದೃಷ್ಟದ್ಯುಮ್ನ ಹುಟ್ಕೊಂಡು ಬಂದ. ಅವನ ಜೊತೆಗೆ ದ್ರೌಪದಿ ಬಂದ್ಲು. ಈ ಗೆಟ್ ಒನ್ ಬೈ ಪ್ರಾಡಕ್ಟ್ ಬೈ ಒನ್ ಗೆಟ್ ಒನ್ ಆಯಿತು. ಹಂಗೆ ದ್ರೌಪದಿ ಬಂದ್ಲು. ಇವರಿಗೆ ಅಪೇಕ್ಷೆಯೂ ಇಲ್ಲ, ಹಾಗೆ ಹುಟ್ಟಿದವಳು ಅಲ್ಲ. ಆದರೆ ದೃಪದನಿಗೆ ಅವಳಷ್ಟು ಪ್ರೀತಿ ಯಾರ ಮೇಲೂ ಇರಲಿಲ್ಲ. ಅವಳ ಹೆಸರೇ ದ್ರೌಪದಿ, ದೃಪದನ ಮಗಳು ಅಂತಲೇ. ಅವಳ ನಿಜ ಹೆಸರೇನು ಅಂತಲೇ ಲೋಕಕ್ಕೆ ಗೊತ್ತಿಲ್ಲ, ಅಷ್ಟು ಇದ್ದಿದ್ದು. ಮತ್ತು ಅವನು ಅಷ್ಟೇ, ಅವಳ ಸ್ವಯಂವರಕ್ಕೆ ಅಷ್ಟು ದೊಡ್ಡ ಸವಾಲೆಲ್ಲ ಒಡ್ಡಿ ಎಲ್ಲ ಮಾಡಿದ್ದು. ಅಂದರೆ ಅಂಥವು ಇದೆ. ಇಲ್ಲಿ ಹಾಗಲ್ಲ, ಇಲ್ಲಿ ಹಾಗೆ ಆಗಲಿಲ್ಲ. ಅವಳು ಏನು ಮಾಡ್ತಾಯಿದ್ಲು ಅಂತ ಅಂದರೆ, ಬಹಳ ಜಾಣತನದಿಂದ ಕೆಲಸ ಮಾಡ್ತಾಯಿದ್ಲು ಅವಳು. ಈಗ ಇವಳು ಸವತಿಯಂತೆ ನಡ್ಕೊಳ್ತಾ ಇದ್ದಾಳೆ, ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗಬಾರ್ದು. ಗಂಡನಿಗೂ ಗೊತ್ತಾಗಬಾರ್ದು, 4 ಜನಕ್ಕೂ ಗೊತ್ತಾಗಬಾರ್ದು. ಸ್ಮಾರ್ಟಾಗಿ ವರ್ಕ್ ಮಾಡ್ತಾ ಇದ್ಲು ಅವಳು. ನಾವು ಹಳೆಯ ಕಥೆಗಳಲ್ಲಿ, ಹಳೆಯ ಸಿನಿಮಾಗಳಲ್ಲೋ ಎಲ್ಲ ನೋಡ್ತೀವಲ್ಲ, ಬಹಳ ಕ್ರೂರವಾಗಿ ಎಲ್ಲರಿಗೂ ಗೊತ್ತಾಗೋ ಥರ ಸವತಿ ಮಾತ್ಸರ್ಯ ತೋರಿಸೋದು. ಹೀಗೆ
ಮುಖ ಹಾಂ ಹಾಂ ಅವೆಲ್ಲ ಏನೂ ಮಾಡದೆ ಲೋಕದೃಷ್ಟಿಯಿಂದ ಚೆನ್ನಾಗೇ ಇರುವಂತೆ ಮಾಡಿ ಏನು ಮಾಡ್ತಾ ಇದ್ಲು, ಆಹಾರ ಕೊಡುವಾಗ ಅವನಿಗೆ ತುಂಬ ಒಣಕಲಾದ ಆಹಾರಗಳನ್ನು ಕೊಡೋದು, ಅವನ ಪೌಷ್ಟಿಕಾಂಶ ಇಲ್ಲದೆ ಇಲ್ಲದೆ ಇರೋದು ಕೊಡೋದು, ಒಂದು ಸ್ನಿಗ್ಧತೆ ಇರೋದು, ತುಪ್ಪ ಎಣ್ಣೆ ಈ ಥರ ಇಲ್ಲದೆ ಇರೋದು, ಹೀಗೆಲ್ಲ ಮಾಡಿ 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 ಒಂದು ಸಣ್ಣ ಮಗು ಅಲ್ವಾ, ಬೆಳಿಬೇಕಿದ್ರೆ ಪೌಷ್ಟಿಕಾಂಶಗಳಿಲ್ಲದೆ ಅವನೊಂಥರ ಕಡ್ಡಿ ಥರ ಆಗಿ ಅಷ್ಟು ದೇಹದಲ್ಲಿ ಶಕ್ತಿ ಇಲ್ಲ, ಉತ್ಸಾಹ ಇಲ್ಲ, ಓಡೋಲ್ಲ, ಈ ಥರ ಹೀಗೆ ಬೆಳೆದ. ಒಂದು 5 ವರ್ಷ ಆಯಿತು. ಅವನನ್ನು ನೋಡಿದರೆ ಇವನು ಉಳಿಯೋಲ್ಲ ಅಂತ ಇಡೀ ಜಗತ್ತು ತೀರ್ಮಾನ. ಅವಳ ಮಗ ಸೊಂಪಾಗಿ ಬೆಳ್ಕೊಂಡಿದ್ದ. ಏನೋ ಸಮಸ್ಯೆ ಮಗುವಿಗೆ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು, ಅವ್ನು ಗಂಡನೂ ಅನ್ಕೋತಾ ಇದ್ದ. ಆದರೆ ಅವಳು ಆ ಭೇದ ಭಾವ ಮಾಡೋದು ಯಾರಿಗೂ ಗೊತ್ತಾಗದೇ ಇರೋ ಥರ ಮಾಡ್ತಾಯಿದ್ಲು. ಅವನನ್ನು ಎಲ್ಲ ಏನು ಅನ್ಕೊಂಡ್ಬಿಟ್ರು ಅಂದರೆ, ಇವನು ಹೋದ ಈ ಹುಡುಗ ಅಂತ, ನಷ್ಟ ಆದ ಅಂತ. ಹಾಗಾಗಿ ಅವನ ಹೆಸರೇ ಬಿಟ್ಟೋಗಿ ಬಾಲ ವಿನಷ್ಟಕ ಅಂತ ಕರಿತಾ ಇದ್ರು ಅವನನ್ನು. ಅವನು ಇವನು ಇಲ್ಲ ಅಂತ, ಅಂದರೆ ಹೋಪ್ಲೆಸ್ ಅಂತ, ಕೇಸ್ ಏನು ಇದಿಲ್ಲ, ಏನೂ ಇಲ್ಲ, ಭರವಸೆಯೇ ಇಲ್ಲ, ಯಾವಾಗ ಬೇಕಿದ್ರು ಅಂದರೆ ಹೋಗಿ ಆಗಿದೆ ಅಂತ ಅನ್ನೋ ಅರ್ಥದಲ್ಲಿ. ಬಾಲ ವಿನಷ್ಟಕ. ವಿನಷ್ಟಕ, ನಷ್ಟ ಅಂದರೆ ನಶ ಇಲ್ಲದೆ ಇರೋದು, ವಿನಷ್ಟ ಅಂದರೆ ಅದೇನೆ, ವಿನಷ್ಟಕ ಬಾಲ ಅಂದರೆ ಸಣ್ಣವನಲ್ವ, ಹಾಗಾಗಿ ಬಾಲ ವಿನಷ್ಟಕ ಅಂತಲೇ ಕರಿತಾ ಇದ್ರು. ಅವನಿಗೆ 5 ವರ್ಷ ಆಗಿತ್ತಾಗ ಅವನಿಗೆ ಗೊತ್ತಾಗ್ತಾ ಇತ್ತು ಅವನು ಏನಾದರೂ ಮಾಡಬೇಕು ಅಂತ. ಆ ಸಣ್ಣವನವನು, ಆದರೆ ಅವನು ಇವಳಿಗಿಂತ ಬುದ್ಧಿವಂತ. ಏನು ಮಾಡಬೇಕು, ಅವನೇನು ಮಾಡ್ದ ಅಂದರೆ, ಈ ತಂದೆ ದಿನ ಅರಮನೆಯಿಂದ ಮಧ್ಯಾಹ್ನದ ಹೊತ್ತಿಗೆ ಬರ್ತಿದ್ದ ಊಟಕ್ಕೆ ಅಂತ. ಈ ಊಟಕ್ಕೆ ಅಂತ ಬಂದ ಕೂಡಲೇ ಇವನು ತಂದೆಯ ಹತ್ತಿರ ಹೋಗಿ ಕಿವಿಯಲ್ಲಿ ಬಹಳ ಗುಟ್ಟಾಗಿ, ನನಗೆ 2 ಅಪ್ಪ ಅಂತ ಹೇಳ್ದ. ಮೊದಲನೇ ದಿವಸ ಅವತ್ತು ಬಂದ ಇವನು, ಅದು ಗುಟ್ಟಾಗಿ ನನಗೆ 2 ಅಪ್ಪ. ಅದು ಅವನಿಗೆ ಮಾತ್ರ ಕೇಳಿಸ್ತಾ, ಅಪ್ಪನಿಗೆ. ನನಗೇನು ಅರ್ಥ ಆಗಲಿಲ್ಲ. ಅವನು ಯಾವುದೋ ಅರಮನೆ ತಲೆ ಬಿಸಿ ಅಲ್ಲೇನೋ ಬಂದ, ಏನೋ ಹೇಳುತ್ತೆ ಸಣ್ಣ ಮಗು ಅಂದ. ಅವನಷ್ಟಕ್ಕೆ ಊಟ ಮಾಡ್ಕೊಂಡ ಹೋದ. ಅವತ್ತು ಮುಗೀತು. ಅಪ್ಪನಿಗೆ ಅವನ ಮೇಲೆ ಪ್ರೀತಿ ಇದ್ದೇ ಇತ್ತು. 2ನೇ ದಿನ ಮತ್ತೆ ಮಗು ಬಂತು ಹತ್ರಕ್ಕೆ. ಇವನು ಬಂದ ಕೂಡಲೇ ಸಣ್ಣಕ್ಕೆ ಕಿವಿಯಲ್ಲಿ, ನಂಗೆ 2 ಅಪ್ಪ. 2 ದಿನ ಆಯಿತು, 3 ದಿನ ಆಯಿತು, 15 ದಿನ ಆಯಿತು. ನಿತ್ಯ ಇದೆ ಹೇಳೋದು ಅಷ್ಟೇ, ಮತ್ತೇನಿಲ್ಲ, ಅಷ್ಟೇ ಹೇಳ್ಬಿಟ್ಬಿಡೋದು. ಅವನಿಗೆ ನಿಧಾನವಾಗಿ ಅನುಮಾನ ಶುರುವಾಯಿತು. ಸಹಜ ಅಲ್ವಾ? ಹೌದು, ಏನೋ ಇದೆ ಇದರಲ್ಲಿ. ಮತ್ತು ಈ ಮಕ್ಕಳು ಸತ್ಯ ಹೇಳ್ತಾರೆ ಅಂತಲ್ಲ ನಮಗೊಂದು ಇದೆಯಲ್ಲ, ಮಕ್ಕಳು ಹೇಳೋದೆಲ್ಲ ಸತ್ಯ ಅಂತ. ಮಕ್ಕಳು ಸುಳ್ಳು ಹೇಳ್ತಾರೆ, ಹಂಗೆಲ್ಲ ಏನಿಲ್ಲ. ಭಾರಿ ಬುದ್ಧಿವಂತಿಕೆ. ಅವ್ರಿಗೆ ಬೇಕಾದನ್ನ ಹೇಗೆ ತಗೋಬೇಕು ಅಂತ ಗೊತ್ತಿರುತ್ತೆ. ಸ್ಮಾರ್ಟಾಗಿ ವರ್ಕ್ ಮಾಡೋರು ಅವರು. ಅವ್ರಿಗೆ ಯಾವಾಗ ಅಳಬೇಕು ಅಂತ ಗೊತ್ತು, ಯಾವಾಗ ನಗಬೇಕು ಅಂತ ಗೊತ್ತು, ಎಲ್ಲ ಗೊತ್ತು. ಆದರೆ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ನಾವು ಬುದ್ಧಿ ಇಲ್ದಿದ್ದರು ಅಂದ್ಕೊಂಡಿದ್ದೀವಿ. ಬುದ್ಧಿ ಇಲ್ಲದೆ ಇರೋ ಕಾರಣ ಹಂಗೆ ಯೋಚನೆ ಮಾಡ್ತೀವಿ. ಸರಿ. ಅದರಿಂದ ಏನಾಗ್ತಾ ಹೋಯಿತು, ಅನುಮಾನ ಶುರುವಾಯಿತು. ಈ ಅನುಮಾನ ಇದೆಯಲ್ಲ, ಈ ಅನುಮಾನ ಭಾಳ ಸಮಸ್ಯೆ. ಏನಂದರೆ ಅದೊಂಥರ ನೇರ ಏನೂ ಮಾಡೋಕ್ಕಾಗಲ್ಲ ಇಂಥ ವಿಷಯದಲ್ಲಿ. ಈಗ ನಡತೆಯ ವಿಷಯದಲ್ಲಿ ಕೇಳಿದ್ರೆ ಅವನೇನು ಹೇಳಲ್ಲ. ಹೌದು, ಅವನು ಮುಂದಿನ ಪ್ರಶ್ನೆ ಅವನು ಉತ್ತರ ಕೊಡಲ್ಲ. ಹೆಂಡತಿಯನ್ನು ಕೇಳೋಕ್ಕಾಗಲ್ಲ. ಬೇರೆಯವ್ರ ಹತ್ರ ನಾನು ಹೆಂಡ್ತಿದ್ದೆ ಏನಾದರೂ ಚಟುವಟಿಕೆ ಇದೆಯಾ ಅಂತ ಹೇಳೋಕ್ಕೂ ಬರಲ್ಲ. CCTV ಕ್ಯಾಮರಾ ಹಾಕೋಕ್ಕೆ ಆ ಕಾಲದಲ್ಲಿ ಅದನ್ನು ಆವಿಷ್ಕಾರ ಆಗಿಲ್ಲ. ಮತ್ತು ಒಬ್ಬ ಸಂಭಾವಿತನಾದ ಗಣ್ಯಮಾನ್ಯನಾದ ಸಮಾಜದಲ್ಲಿ ಇರುವ ವ್ಯಕ್ತಿ ಯಾರ ಬಳಿಯಲ್ಲೂ ನನ್ನ ಹೆಂಡತಿದು ಏನಾದರೂ ಇದೆಯಾ ಹುಡ್ಕೊಡಿ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಏನಾಗ್ತಾ ಹೋಯಿತು, ಅನುಮಾನ ಬೆಳೀತಾ ಹೋಯಿತು. ಆ ಅನುಮಾನ ಬೆಳೀತಾ ಹೋದಾಗೆ ಅನುಮಾನಕ್ಕೆ ಸಾಕ್ಷಿನೂ ಸಿಗಲಿಲ್ಲ. ಇವನು ದಿನ ಹೇಳೋದು ಬಿಡಲಿಲ್ಲ. ಇವನು ಕರ್ಣ ಜಪ ಮಾಡ್ತಲೇ ಇದ್ದ. ಅಂದರೆ ಒಂಥರ ವಿಷಕನ್ಯೆ ಥರ ದಿನಾ ವಿಷ ಉಡಿಸ್ತಾ ಅಂತ. ಏನಾಯಿತು, ದಿನಕ್ಕೆ ಇವನಿಗೆ ಅವಳನ್ನು ಕಂಡ ಕೂಡಲೇ, ಈಗ ಮೊದಲು ಪ್ರೀತಿಯಿಂದ ಹೆಂಡತಿ ಜೊತೆ ಪ್ರೀತಿಯಿಂದಲೇ ಇದ್ದ. ಆದರೆ ಏನಾಯಿತು, ಅದು ಕಂಡ ಕೂಡಲೇ ಅದೇನೆ ಏನೋ ಇರ್ಬೋದಾ ಅಂತ ಅನ್ನಿಸ್ತಾ ಸ್ವಲ್ಪ ಅಸಡ್ಡೆ ಮಾಡೋಕ್ಕೆ ಶುರು ಮಾಡ್ದ. ನಿಧಾನಕ್ಕೆ ಮಾತು ಕಡಿಮೆ ಮಾಡ್ದ. ಪ್ರೀತಿ ಮಾತುಗಳನ್ನೇ ಬಿಟ್ಟ. ಆಮೇಲೆ ಆ ಕಡೆ ಬಂದರೆ ಈ ಕಡೆ ತಿರ್ಕೊಳ್ಳೋದು, ಏನೇನೋ ಶುರು ಮಾಡ್ದ. ಒಟ್ಟು ಅವನಿಗೆ ತೀರ್ಮಾನ ಆಗಲಿಲ್ಲ, ಗಟ್ಟಿ ಆಗ್ತಾನೆ ಹೋಯಿತು ಅಪನಂಬಿಕೆ. ವಿಮುಖನಾಗೋದನ್ನು ತೋರಿಸ್ತಾ ಇದ್ದ ಅವನು ಮಾನಸಿಕವಾಗಿ. ಹಾಂ,
ಆಮೇಲೆ ನಿಧಾನಕ್ಕೆ ಮಾತೆ ಬಿಟ್ಬಿಟ್ಟ. ಆಮೇಲೆ ಅವಳು ಮಾಡಿದ ಅಡುಗೆ ಊಟ ಮಾಡೋದು ಬಿಟ್ಬಿಟ್ಟ. ಆಯಿತು, ಇವಂದೇ ಬೇರೆ ಕೋಣೆ ಮಾಡಿಕೊಂಡ. ಹೀಗೆ ಅದು ಬೆಳೀತಾನೇ ಹೋಯಿತು. ಆದರೆ ಅವಳಿಗೆ ಮೊದಲನೇ ದಿನದಿಂದ ಗೊತ್ತಾಗ್ತಾ ಇತ್ತು ಏನೋ ವ್ಯತ್ಯಾಸ ಆಗ್ತಾ ಇದೆ ಅಂತ. ಸಮಥಿಂಗ್ ಇಸ್ ರಾಂಗ್. ಆದರೆ ಅವಳಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಅವಳು ಎಷ್ಟು ಸ್ಮಾರ್ಟ್, ಅವಳಿಗಿಂತ ಓವರ್ ಸ್ಮಾರ್ಟಾಗಿ ಇವನು ಕೆಲಸ ಮಾಡಿದ್ನಲ್ಲ. ಅವಳಿಗೆ ಎಷ್ಟು ತರಹದಲ್ಲಿ ಹುಡುಕೋ ಪ್ರಯತ್ನ ಪಟ್ಲು. ಏನಾಗಿರ್ಬೋದು ನನ್ನ ಗಂಡ. ಮೊದಲಿಗೆ ಕೇಳಿದ್ಲು, ಬೇಜಾರಾಗಿದೆಯಾ, ಸಿಟ್ಟು ಬಂದಿದೆಯಾ, ನಾನು ಅದನ್ನು ಮಾಡಿದ್ದು ತಪ್ಪಾಯ್ತಾ, ಇದನ್ನು ಮಾಡಿದ್ದು ತಪ್ಪಾಯ್ತಾ. ಅವಳ ಪ್ರಕಾರ ಅವಳು ಗಂಡಂಗೇನೋ ಮಾಡೇ ಇಲ್ಲ. ಎಕ್ಸಾಕ್ಟ್ಲಿ. ಹಾಂ, ವಿಷಯ ಅದು. ಅವಳೆಂತ ಕ್ರೂರಿಯಾಗಿ ಊರಿನವರಿಗೆಲ್ಲ ಕ್ರೂರಿ ಅಲ್ಲ, ಅವಳು ಒಬ್ಬನ ವಿಷಯದಲ್ಲಿ ಮಾತ್ರ ಕ್ರೂರಿ. ಅವಳು ಎಲ್ಲರ ಜೊತೆ ಚೆನ್ನಾಗಿದ್ದಾಳೆ, ಅಕ್ಕಪಕ್ಕದವ್ರು ಚೆನ್ನಾಗಿದ್ದಾಳೆ, ಬಂಧುಗಳ ಜೊತೆ ಚೆನ್ನಾಗಿದ್ದಾಳೆ, ಮನೆಯಲ್ಲಿರೋ ಕೆಲಸಗಾರರ ಜೊತೆ ಚೆನ್ನಾಗಿದ್ದಾಳೆ. ಅವಳು ಖಳನಾಯಕಿ ಅಲ್ಲ. ಹಾಗೆ ಗಂಡನ ಜೊತೆಗೆ ಅವಳು ಚೆನ್ನಾಗಿದ್ಲಲ್ಲ. ಅವಳು ಎಷ್ಟು ತನ್ನ ಕಾರ್ಯ, ತನ್ನ ವರ್ತನೆ, ತನ್ನ ಮಾತು ಎಲ್ಲ ಹುಡ್ಕೊಂಡ್ರು ಅವಳಿಗೆ ವ್ಯತ್ಯಾಸ ಕಾಣಿಸೋಲ್ಲ. ಇದ್ರಲ್ವಾ ವ್ಯತ್ಯಾಸ ಕಾಣಿಸೋದು. ಈಗ ಅವಳಿಗೂ ಅದು ಮನೋರೋಗ ಆಗ್ತಾ ಹೋಯಿತು. ಅವನು ಕೇಳಿದ್ರು ಮಾತಾಡಲ್ಲ, ಹೋಗ್ತಾ ಮಾತು ಊಟ ಎಲ್ಲ ನಿಂತೋದಾಗ ಹುಡುಕಿ ಅವಳಿಗೆ ಒಂದು ದಿನ ಇವನ ಮೇಲೆ ಅನುಮಾನ ಬಂತು. ಬಾಲವಿನಷ್ಟಕನ ಮೇಲೆ ಅನುಮಾನ ಬಂತು. ಯಾಕೆ ಅನುಮಾನ ಬಂತು ಅಂದರೆ, ಅವಳಿಗೆ ಮೊದಲು ಗಮನಿಸಲಿಲ್ಲ. ಆಮೇಲೆ ಗಮನಿಸಿದರೆ ಪ್ರತಿದಿನ ತಂದೆ ಬಂದ ಕೂಡಲೇ ಇವನು ಕಿವಿಲೇನೋ ಹೇಳಿ ಬರ್ತಿದ್ದ. ಅದು ಎಷ್ಟೋ ದಿನದ ಮೇಲೆ ಗಮನಕ್ಕೆ ಬಂತು. ಗಮನಕ್ಕೆ ಬಂದಾಗ ಮೊದಲು ಏನು ಅಂದ್ಕೊಂಡ್ಲಿ, ಏನೋ ಮಾತಾಡಿ ಬಂದಿರ್ತಾನೆ, ಸಣ್ಣ ಮಗು ಅಂತ. ಆದರೆ ಆಮೇಲೆ ಅನ್ನಿಸ್ತು, ಇಲ್ಲೇ ಏನೋ ಇದೆಯಾ. ಒಂದು ದಿನ ಏನು ಮಾಡಿದ್ಲು, ಯಾವತ್ತೂ ಮಾಡದೇ ಇದ್ದವಳು ಇವಳೇ ಅವನನ್ನು ಸ್ನಾನ ಮಾಡಿಸಿದ್ಲು. ಆಳು ಕಾಳು ಎಲ್ಲ ಸ್ನಾನ ಎಲ್ಲ ಮಾಡಿದ್ಲು, ಇವಳೇ ಸ್ನಾನ ಮಾಡಿಸಿದ್ಲು. ಅವತ್ತು ತುಂಬ ವಿಶೇಷವಾಗಿ ಅವನಿಗೆ ಇಷ್ಟವಾದದ್ದು ಯಾವುದು ಅಂತ ಗೊತ್ತಿತ್ತಲ್ಲ, ಅದೇ ಅಡುಗೆ ಮಾಡಿ ಇವಳೇ ಊಟ ಎಲ್ಲ ಮಾಡಿಸಿದ್ಲು. ಊಟ ಎಲ್ಲ ಮಾಡಿಸಿದ ಮೇಲೆ ಅವನ ಹತ್ರ ಕೇಳಿದ್ಲು, ಅಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾಗಿದೆ, ಅವ್ರಿಗೆ ಯಾಕೆ ನನ್ನ ಮೇಲೆ ಸಿಟ್ಟು, ನಿಂಗೇನಾದರೂ ಗೊತ್ತಾ ಅಂತ ಕೇಳಿದ್ಲು. ಅವನಂದ, ನೀನು ಇವತ್ತು ನನ್ನನ್ನು ನೋಡ್ಕೊಂಡಿಯಲ್ಲ, ಹೀಗೆ ಎಲ್ಲ ದಿನ ನೋಡ್ಕೊಳ್ಳೋದಾದರೆ ನಾ ಏನಾಗಿದೆ ಅಂತ ಹೇಳ್ತೀನಿ. ಅವಳಿಗೆ ಸ್ಪಷ್ಟ ಆಯ್ತಾಗ, ಓಹೋ, ಇವನು ನಾನು ಅಂದ್ಕೊಂಡಷ್ಟಲ್ಲ, ನನಗೆಲ್ಲ ಗೊತ್ತಾಗತ್ತೆ, ಇವನು ಆ ವ್ಯತ್ಯಾಸಗಳನ್ನು ಗುರುತಿಸ್ಕೊಂಡಿದ್ದಾನೆ, ಮತ್ತು ಇವನೇ ಏನೋ ಮಾಡಿದ್ದಾನೆ. ಅವಳು ಹೇಳಿದ್ಲು, ತಪ್ಪಾಯಿತು, ನನ್ನ ಮಗನ ಹೆಂಗೆ ನೋಡ್ತೀನೋ ಹಾಗೆ ನೋಡ್ತೀನಿ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ದಯವಿಟ್ಟು ಇದನ್ನು ಸರಿ ಮಾಡಿಬಿಡು ಅಂತ ಅಂದವಳು. ಅವನಂದ, ಆಯಿತು, ಒಂದು ಕೆಲಸ ಮಾಡಲಿ, ಇವತ್ತು ಅಪ್ಪ ಬಂದು ಕೂಡಲೇ ನಾನು ಅವ್ರ ಹತ್ರ ಗುಟ್ಟು ಹೇಳಕ್ಕೆ ಹೋಗ್ತೀನಲ್ಲ, ಆವಾಗ ಮನೆ ಕೆಲಸದವಳು ನಮ್ಮ ಅಪ್ಪನ ಮುಖದ ಎದುರಿಗೆ ಒಂದು ಕನ್ನಡಿ ಹಿಂಗೆ ಹಿಡ್ಕೊಳ್ಳಿ ಅಂತ ಅಂದ. ಅದು ಯಾಕೆ ಅಂದವಳು, ಇಲ್ಲ ಹಿಡ್ಕೊಳ್ಳಿ, ನಾನು ಸರಿ ಮಾಡ್ತೀನಿ ಅಂತ ಅಂದ. ಅವಳಿಗೆ ಏನೂ ಅರ್ಥ ಆಗಲಿಲ್ಲ, ಯಾಕೆಂದ್ರೆ ಅವಳಿಗೇನೂ ಗೊತ್ತಿಲ್ಲ. ಸರಿ, ಅಪ್ಪ ಬಂದ, ಇವನು ಕಿವಿ ಹತ್ರ ಹೋದ. ಅಷ್ಟೊತ್ತಿ ಸರಿಯಾಗಿ ಅವಳು ಕನ್ನಡಿ ತಂದು ಸೇವಕಿ. ಇವನು ನಂಗೆ ಎರಡಪ್ಪ ಅಂದ. ಮತ್ತೆ ಅವನಿಗೆ ತಂದೆಗೆ ಅವನ ಮಗುವನ್ನು ಗದರಿಸಲಾರ, ತಾಯಿ ಇಲ್ಲದೆ ಇರೋ ಮಗು, ಅವನು ಅದರಲ್ಲೇ ಇದ್ದ, ಅವನು ಒಪ್ಕೊಂಡ್ಬಿಟ್ಟಿದ್ದಾನೆ ಇದನ್ನ. ಅವನು ಎಂದಿನಂತೆ ಸುಮ್ಮನೆ ಇದ್ದ, ಇವನು ಸುಮ್ಮನೆ ಇರಲಿಲ್ಲ. ಏಜ್ ಎಷ್ಟು ಇರ್ಬೋದು? 5 ಅಂತ. ಅಷ್ಟರಲ್ಲೇ ಇಷ್ಟು. ಅವನೇನೂ ಹೇಳಲಿಲ್ಲ, ತಂದೆ ಎಂದಿನಂತೆ ಸುಮ್ಮನೆ ಇದ್ನಲ್ಲ. ಇವನು ಅದ್ರ ಮುಂದಿನ ವಾಕ್ಯ ಹೇಳ್ದ, ನಂಗೆ ಎರಡಪ್ಪ ಅಂತ ಮಾತ್ರ ಹೇಳ್ತಿದ್ನಲ್ಲ, ಒಂದು ಇಲ್ಲಿ ಅಪ್ಪ, ಇನ್ನೊಂದು ಅಲ್ಲಿ ಅಪ್ಪ ಅಂದ. ಕನ್ನಡಿಯಲ್ಲಿ ಪ್ರತಿಬಿಂಬ. ಯಪ್ಪ. ಈಗ ತನ್ನ ಮಗು ತನ್ನ ಹೆಂಡತಿಯ ಬಗ್ಗೆ ಸುಳ್ಳು ಹೇಳಿ ದೂರು ಕೊಟ್ಟಿದ್ದಾನೆ ಅಂತಲೂ ಗೊತ್ತಾಗಿಲ್ಲ ಅಪ್ಪನಿಗೆ. ಅಂದರೆ ಅವನ ತಂದೆ ಏನು ಅಂದ್ಕೊಂಡ, ಕನ್ನಡಿಯ ಪ್ರತಿಬಿಂಬ ನೋಡಿ ಇವನು ಎರಡಪ್ಪ ಅಂತ ಅಂದುಕೊಂಡಿದ್ದಾನೆ ಅಂತ ಅಂದ್ಕೊಂಡ ತಂದೆ. ಅವಳದ್ದೇನೂ ಇಲ್ಲ ತಪ್ಪು, ಅವಳಿಗೆ ಬೇರೆ ಸಂಬಂಧಗಳೆಲ್ಲ ಏನೂ ಇಲ್ಲ. ಇವನು ನನ್ನನ್ನು ನಿಜ ಅಂತ ಅಂದ್ಕೊಂಡಿದ್ದಾನೆ, ಕನ್ನಡಿಯಲ್ಲಿ ಕಾಣಿಸೋದು ನಿಜ ಅಂದ್ಕೊಂಡಿದ್ದಾನೆ ಪುಟ್ಟ ಮಗು ಅಂತ ತಂದೆ ಅಂದ್ಕೊಂಡ. ಅಲ್ಲಿಗೆ ಸಮಾಪ್ತಿ. ಅಲ್ಲಿಗೆ ಸಮಾಪ್ತಿ ಆಯಿತು. ಇಷ್ಟೇ ಕತೆ. ಏನಂದರೆ ಈ ಯಾರೋ ದುರ್ಬಲರು ಅಂತ ನಾವು ಅಂದ್ಕೊಳ್ತೀವಿ. ಅದು ಬೌದ್ಧಿಕವಾಗಿರಲಿ, ದೈಹಿಕವಾಗಿರಲಿ, ಆರ್ಥಿಕವಾಗಿರಲಿ, ಪ್ರಭಾವದ ದೃಷ್ಟಿಯಿಂದ ಇರಲಿ, ಯಾರೋ ದುರ್ಬಲರು ಅಂತ ಅನಿಸುತ್ತೆ ನಮಗೆ. ಅವರನ್ನು ಏನು ಬೇಕಿದ್ರೂ ಮಾಡ್ಬೋದು ಅಂತ ಮನುಷ್ಯ ಅಂದ್ಕೊಂಡ್ಬಿಡ್ತಾನೆ. ಅವನ ಹತ್ರ ಏನೂ ಸಾಮರ್ಥ್ಯ ಇಲ್ಲ.
ಏನು ಮಾಡೋಕ್ಕಾಗಲ್ಲ, ನನ್ನನ್ನು ವಿರೋಧಿಸೋಕ್ಕಾಗಲ್ಲ. ಒಂದೊಮ್ಮೆ ಅವನಿಗೆ ನನ್ನ ಬಗ್ಗೆ ವಿರೋಧದ ಭಾವ ಇದ್ದರೂ ನನ್ನನ್ನೇನು ಮಾಡೋಕ್ಕಾಗಲ್ಲ ಅವನು. ನನಗಿಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನೂರಾರು ಜನ ಗೊತ್ತು, ನನಗಿಷ್ಟು ಬುದ್ಧಿವಂತಿಕೆ ಇದೆ, ನನಗಿಷ್ಟು ವಿದ್ಯೆ ಇದೆ, ಏನೇನೋ ಇದೆ ಅಂತ ಅನಿಸುತ್ತಲ್ಲ. ಆದರೆ ಒಂದು ಅತ್ಯಂತ ದುರ್ಬಲವಾದ ಒಂದು ಮಗು ಕೂಡ ಎಂಥ ಇದಕ್ಕೆ ತಂದು ನಿಲ್ಲಿಸ್ಬೋದು ಬದುಕನ್ನು ಅಂದರೆ, ನೋಡಿ ಅವಳು ಸುಖವಾಗಿ ಬದುಕಿದ್ಲು. ಒಬ್ಬಳು ಇನ್ನೊಂದು ಹೆಂಡತಿ ಇದ್ಲು ಅನ್ನೋದು ಒಂದಿಷ್ಟು ದಿವಸ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಆಗಿರ್ಬೋದು. ಹಾಗೇನು ಅವಳಿಗೆ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಒಂದು ದಿವಸ ಅವಳು ಸತ್ತೋಗ್ಬಿಟ್ಲು, ಮುಗೀತಲ್ಲಿಗೆ. ಆ ಸಮಸ್ಯೆಯೂ ಇರಲಿಲ್ಲ. ಸಂಪತ್ತಿತ್ತು, ಗಂಡ ದೊಡ್ಡ ಅಧಿಕಾರದಲ್ಲಿದ್ದಾನೆ, ದೊಡ್ಡ ಮನೆ, ಆಳು ಕಾಳುಗಳು, ಅವಳಿಗೆ ಯಾವ ಸಮಸ್ಯೆಯೂ ಇರಲಿಲ್ಲ. ಆದರೆ ಒಂದು ಇದರಲ್ಲಿ ಎಲ್ಲಿಗೆ ಬಂತು ಅಂದರೆ ಅವಳಿಗೆ ಬದುಕೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದು ನಿಂತುಬಿಡ್ತದು. ಅವಳ ಈರ್ಷ್ಯೆ, ಅವನ ಸಣ್ಣ ಒಂದು ಅಲ್ಲ, ಅದರಿಂದ ಏನಾಯಿತು ಅಂದರೆ ಒಂದು ದಿವಸ ಎಲ್ಲ ಇದೆ, ಆದರೆ ಅವಳ ಪರಿಸ್ಥಿತಿ ಎಲ್ಲಿ ಬಂದುಬಿಡ್ತು ಅಂತ. ಅಂದರೆ ಅವಳ ಬದುಕೇ ನನ್ನ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಇದ್ದು ಅನ್ನೋ ಪರಿಸ್ಥಿತಿ ತಂದು ನಿಂತುಬಿಡ್ತು. ಮಾಡಿದ್ಯಾವುದು ಅಂದರೆ ಒಂದು ಸಣ್ಣ ಮಗು ಅಂತ, ತಾನು ಬಹಳ ದುರ್ಬಲ ಅಂತ ಅಂದುಕೊಂಡ ಒಂದು ಮಗು ಅಂತ. ಹಾಗಾಗಿ ಯಾರನ್ನೂ ಕೂಡ ವಿರೋಧ ಕಟ್ಟಿಕೊಳ್ಳಬೇಕಿದ್ರೆ ಅಥವಾ ಯಾರಿಗಾದರೂ ಒಂದು ಅನ್ಯಾಯ ಮಾಡಬೇಕಿದ್ರೆ, ನಾನು ಅನ್ಯಾಯ ಮಾಡಿದರೆ ನಡೆದು ಹೋಗುತ್ತೆ, ಮುಗಿದು ಹೋಗುತ್ತೆ ಅಂತ ಅಂದ್ಕೊಳ್ಳೋದು ಬಹಳ ತಪ್ಪು. ಒಂದು ದಿವಸ ದಾಟ್ಬೋದು, 2 ದಿವಸ ದಾಟ್ಬೋದು. ಅವಳು ಮೊದಲ ದಿನದಿಂದ ಆರಂಭ ಮಾಡಿದಾಳೆ, ಮಗು ಹುಟ್ಟಿದ ಮೊದಲ ದಿನದಿಂದ. ಆದರೆ ವಾಪಸ್ ಪ್ರತಿಕ್ರಿಯೆ ಬರೋಕ್ಕೆ 5 ವರ್ಷ ಆಗಿದೆ. ಹಾಗಾಗಿ ಒಂದು ದಿನ ಅದು ವಾಪಸ್ ಬಂದು ಹೊಡೆಯುತ್ತೆ. ಕರ್ಮ ರಿಟರ್ನ್ಸು, ಬೂಮರಾಂಗೋ ಏನೋ ಹೇಳ್ತೀವಲ್ಲ, ಅದು ಹಾಗೆ ಆಗುತ್ತೆ. ರೂಪದಲ್ಲಿ ಬರುತ್ತೆ ಅನ್ನೋದು ಇಷ್ಟು ನೇರವಾಗಿರ್ಲಿಕ್ಕಿಲ್ಲ ಅಷ್ಟೇ. ಮತ್ತು ತನ್ನಷ್ಟಕ್ಕೆ ಅನ್ನೋದು ಅಲ್ಲ, ಆ ವ್ಯಕ್ತಿಯೇ ಮಾಡ್ಬೋದು ಅಂತ ಈ ಕತೆ ಹೇಳೋದು ಅಂತ. ತನ್ನಷ್ಟಕ್ಕೆ ಕರ್ಮ ಹಿಂದಿರುಗಿ ಹೊಡೆಯುತ್ತೆ ಅನ್ನೋದು ಬೇರೆ. ಆದರೆ ನಿನ್ನಿಂದ ನೊಂದ ವ್ಯಕ್ತಿ ಅವನು ತುಂಬ ನೊಂದರೆ ಅವನು ಏನು ಬೇಕಿದ್ರೂ ಮಾಡಬಹುದಾದಷ್ಟು ಸಾಮರ್ಥ್ಯ ಬಂದುಬಿಡುತ್ತೆ ಅವನಿಗೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿಬಡಿ. ಹೌದೌದು. ಯಾವ ಕಾರಣಕ್ಕೂ ಯಾರನ್ನೂ ಹಾಗೆ ಕಡಿಮೆ ಅಂತ ಅಂದಾಜಿಸಬೇಡಿ. ಯಾರೂ ಕಡಿಮೆ ಅಲ್ಲ. ಮತ್ತು ಸಣ್ಣ ಕಾರಣದಿಂದಲೇ ದೊಡ್ಡ ಪೆಟ್ಟು ಕೊಟ್ಟು ಬಿಟ್ಟಾರು ಅವರು ಅಂತ, ಅದನ್ನು ಹೇಳುವ ಕಥೆ ಇದು. ಸೂಪರ್. ಇದು ಅದು ಆನೆ ಮತ್ತು ಇರುವೆಯ ಕಥೆ ಹಾಗೆ ಇದು ಕೂಡ. ಆ ಕಥೆಯಲ್ಲಿ ಒಂದು ರೀತಿಯ ಕುತೂಹಲವೂ ಇದೆ, ಜೊತೆಗೆ ಒಂದು ಸಂದೇಶವಿದೆ. ಯಾವತ್ತಿನ ಥರನೇ ಇದರಲ್ಲಿ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ನಮ್ಮ ಈ ಸರಣಿಯ ಉದ್ದೇಶನೂ ಅದೇ. ನಮ್ಮೆಲ್ಲರಿಗೂ ಕೂಡ ಕಥೆ ಕೇಳೋದು ಇಷ್ಟ. ಆ ಕಥೆಯಿಂದ ನಾವು ಮನೆಗೆ ಅಥವಾ ನಮ್ಮ ಮನಸ್ಸಿಗೆ ಏನು ತಗೊಂಡು ಹೋಗ್ತೀವಿ ಅನ್ನೋದು ಇನ್ನಷ್ಟು ಮುಖ್ಯ. ಈ ಕಥೆಯನ್ನು ಹೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಕಥೆಯಿಂದ ಒಂದಿಷ್ಟನ್ನು ಕಲ್ತ್ಕೊಳ್ತೀವಿ ಅಂತ ಹೇಳ್ತಾ, ನಿಮ್ಮ ಪರವಾಗಿ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸೋದಕ್ಕೆ ನಿಮ್ಮ ಪರ್ಮಿಷನನ್ನು ಕೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.